ನಮಸ್ತೆ ಫ್ರೆಂಡ್ಸ್, ಪಾರ್ವತಿ ಕ್ರಾಫ್ಟ್ ಐಡಿಯಾಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಲಂಚ್ ಬ್ಯಾಗ್ ಹೊಲಿಯೋದು ಹೇಗೆ ಅಂತ ಹೇಳಿ ತೋರಿಸ್ತೀನಿ. ಮೇನ್ ಫ್ಯಾಬ್ರಿಕ್ಕಿಗೆ ಈ ಬಟ್ಟೆನ ಉಪಯೋಗಿಸ್ತಾ ಇದ್ದೀನಿ. ಪೈಪಿಂಗಿಗೆ ಪ್ಲೈನ್ ಬಟ್ಟೆನ ಉಪಯೋಗಿಸ್ತಾ ಇದ್ದೀನಿ. ಈ ರೀತಿಯಾದ ಪ್ಲೈನ್ ಬಟ್ಟೆನ ಉಪಯೋಗಿಸಿ ಪೈಪಿಂಗ್ ಕೊಡ್ತಾ ಇದ್ದೇನೆ. ವೈಟ್ ಫೋಮು ಖಾಲಿಯಾಗಿತ್ತು. ಈ ರೀತಿಯಾದ ಫೋಮ್ನ ಹಾಕ್ತಾ ಇದ್ದೇನೆ. ಇದು ಮೀಟರ್ ಲೆಕ್ಕದಲ್ಲಿ ಸಿಗುತ್ತೆ. ಈ ಫೋಮು ಸ್ವಲ್ಪ ದಪ್ಪ ಇರುತ್ತೆ. ಇದು 90 GSM ಜಾಲಿ, ಸ್ವಲ್ಪ ಗಟ್ಟಿ ಬರುತ್ತಿದ್ದು. ಈಗ ಬ್ಯಾಗ್ ಹೊಲಿಯಲಿಕ್ಕೆ ಅಳತೆ ತೋರಿಸ್ತೇನೆ. 13 ಇಂಚು ಉದ್ದ ಇದೆ, 14 ಇಂಚು ಅಗಲ ಇದೆ. ಇದೇ ರೀತಿದು 2 ಪೀಸ್ ಬೇಕಾಗುತ್ತೆ. ಇದೇ ಅಳತೆಗೆ ಒಂದು ಲೈನಿಂಗು ಮತ್ತು ಫೋಮ್ ಕಟಿಂಗ್ ಮಾಡ್ಕೊಳ್ಬೇಕು. 2 ಪೀಸಿಗೂ ಫಸ್ಟು ಲೈನಿಂಗ್ ಇಡಬೇಕು, ನಂತರ ಫೋಮ್ ಇಟ್ಟು ಮೇನ್ ಕ್ಲಾತ್ ಇಟ್ಬಿಟ್ಟು 4 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ನಂತರ 3 ಇಂಚು ಗ್ಯಾಪಲ್ಲಿ ಅಡ್ಡ ಮತ್ತು ಉದ್ದ ಎರಡಕ್ಕೂ ಹೊಲಿಗೆ ಹಾಕ್ಕೊಳ್ಬೇಕು. ಹೊಲಿಗೆ ಹಾಕಾದ್ಮೇಲೆ ಎಕ್ಸ್ಟ್ರಾ ಲೈನಿಂಗು ಫೋಮ್ನ ಕಟ್ ಮಾಡ್ಕೊಳ್ಬೇಕು 2 ಪೀಸಲ್ಲೂ. ಈ ರೀತಿಯಾಗಿ ಫಸ್ಟು ರೆಡಿ ಮಾಡ್ಕೊಳ್ಬೇಕು. 6.5 ಇಂಚು ಅಗಲ 7 ಇಂಚು ಉದ್ದದ್ದು ಒಂದು ಮೇನ್ ಫ್ಯಾಬ್ರಿಕ್ ಬೇಕಾಗುತ್ತೆ. 6 ಇಂಚದ್ದು ಒಂದು ಜಿಪ್ ಬೇಕಾಗುತ್ತೆ. ಜಿಪ್ಪನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಮತ್ತು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಇದೇ ಅಳತೆಗೆ ಒಂದು ಸ್ವಲ್ಪ ಉದ್ದ ಇರೋದು ಒಂದು ಲೈನಿಂಗ್ ಪೀಸ್ ತಗೊಂಡು ಜಿಪ್ ಹಾಕಿರೋ ಕ್ಲಾತ್ನ ಸೀದಾ ಇಟ್ಬಿಟ್ಟು ಲೈನಿಂಗ್ ಬಟ್ಟೆನ ಜಿಪ್ ಮೇಲೆ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಓಪನ್ ಮಾಡಿಬಿಟ್ಟು ಈ ರೀತಿಯಾಗಿ ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲಿದೆ ಆದಮೇಲೆ ರನ್ನರ್ಸ್ ಹಾಕ್ಕೊಳ್ಬೇಕು. ರನ್ನರ್ಸ್ ಹಾಕಿ ಆದಮೇಲೆ ಈ ರೀತಿಯಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಎರಡೂ ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ಕೆಳಗಡೆ ಸ್ವಲ್ಪ ಪೈಪಿಂಗ್ ರೀತಿ ಈ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲಿಗೆ ಹಾಕ್ಕೊಳ್ಬೇಕು. ಎಕ್ಸ್ಟ್ರಾ ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು 2 ಸೈಡುವೆ. 13 ಇಂಚು ಉದ್ದ ಇರೋ ಕಡೆ ಮೇನ್ ಫ್ಯಾಬ್ರಿಕ್ನ ಫೋಮ್ ಹಾಕಿ ರೆಡಿ ಮಾಡ್ಕೊಂಡಿರೋ ಫ್ಯಾಬ್ರಿಕ್ನ 3.5 ಇಂಚಿಗೆ ಹ್ಯಾಂಡ್ಲ್ ಇಡಲಿಕ್ಕೆ 2 ಸೈಡುವೆ ಮಾರ್ಕ್ ಹಾಕ್ಕೊಳ್ಬೇಕು. ಮೇಲಿಂದ ಕೆಳಗಡೆವರೆಗೂ ಹ್ಯಾಂಡಲ್ನ ಇಟ್ಟು ಹೊಲಿಯೋದ್ರಿಂದ ಈ ರೀತಿಯಾಗಿ ಫಸ್ಟು 2 ಪೀಸಿಗೂ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಳ್ಬೇಕು. ಇನ್ನೊಂದು ಪೀಸಿಗೆ ಇನ್ನೊಂದು ಮಾರ್ಕ್ ಹಾಕೋದು ತೋರಿಸ್ತೇನೆ ಇವಾಗ. ಅದಾದ ನಂತರ 3 ಇಂಚು ಕೆಳಗಡೆಗೆ ಈ ರೀತಿಯಾಗಿ ಮಾರ್ಕ್ ಹಾಕ್ಕೊಂಡು ಜಿಪ್ ಹಾಕ್ಕೊಂಡಿರೋ ರೆಡಿ ಮಾಡ್ಕೊಂಡಿರೋ ಜೋಬು ಪೀಸ್ನ 2 ಪೀಸ್ನೂ ಮೇನ್ ಬಟ್ಟೆ ಮತ್ತು ಜೋಬು ಎರಡನ್ನೂ ಸೆಂಟ್ರ್ ಮಾಡ್ಕೊಂಡಿರ್ತೀವಲ್ಲ, ಇಲ್ಲಿ ಹೀಗೆ ಇಟ್ಬಿಟ್ಟು ನಾನು ತೋರಿಸ್ತಿರೋ ರೀತಿ ಇಟ್ಬಿಟ್ಟು 4 ಕಡೆ ಹೊಲಿಗೆ ಹಾಕ್ಕೊಳ್ಬೇಕು. ಮೇಲ್ಗಡೆ ಜೋಬನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಇನ್ನೊಂದು ಪೀಸಿಗೆ ಮಾರ್ಕ್ ಹಾಕ್ಕೊಳ್ಬೇಕು. 3.5 ಇಂಚಿಗೆ 2 ಸೈಡುವೆ ಮಾರ್ಕ್ ಹಾಕ್ಕೊಳ್ಬೇಕು ಹ್ಯಾಂಡ್ಲ್ ಇಡಲಿಕ್ಕೋಸ್ಕರ. ಒಳಗಡೆ ಜೋಬಿಗೆ 8.5 ಮತ್ತು 6 ಇಂಚು ಅಗಲದ್ದು ಒಂದು ಪೀಸ್ ಬೇಕಾಗುತ್ತೆ. ಈ ಪೀಸ್ನ ಉಲ್ಟಾ ಇಟ್ಬಿಟ್ಟು ಫಸ್ಟು ಒಂದು ಸೈಡ್ ಮಾತ್ರ ಒಂದು 1/4 ಇಂಚು 2 ಸರಿ ಒಳಗಡೆ ಫೋಲ್ಡ್ ಮಾಡಿಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಮೇನ್ ಫ್ಯಾಬ್ರಿಕ್ಕಿಗೆ ಜೋಬ್ ಇಟ್ಟಿಲ್ಲದೆ ಇರೋ ಪೀಸ್ನ ತಗೊಂಡು ಈ ರೀತಿಯಾಗಿ ಸೆಂಟ್ರ್ ಮಾಡಿಕೊಂಡು ಒಳಗಡೆ ಜೋಬಿಗೆ 3 ಇಂಚು ಕೆಳಗಡೆಗೆ ಮಾರ್ಕ್ ಹಾಕ್ಕೊಳ್ಬೇಕು. ಜೋಬಿಗೆ ಕಟಿಂಗ್ ಮಾಡ್ಕೊಂಡಿರ್ತೀವಲ್ಲ ಆ ಪೀಸ್ನೂ ಕೂಡ ಸೆಂಟ್ರ್ ಮಾಡ್ಕೊಳ್ಬೇಕು. ಈ ರೀತಿ ಎರಡನ್ನೂ ಸೆಂಟ್ರ್ ಮಾಡಿಕೊಂಡು 3 ಇಂಚ್ ಕೆಳಗಡೆಗೆ ಮಾರ್ಕ್ ಹಾಕಿರ್ತೀವಲ್ಲ 3 ಸೈಡುವೆ ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಈ ರೀತಿಯಾಗಿ ಜೋಬನ್ನ ಸ್ಟಿಚ್ ಮಾಡ್ಕೊಳ್ಬೇಕು. ಹ್ಯಾಂಡಲ್ಗೆ 4.5 ಇಂಚು ಅಗಲ 47 ಇಂಚು ಉದ್ದದ್ದು 2 ಪೀಸ್ ಬೇಕಾಗುತ್ತೆ. ನಾನಿಲ್ಲಿ ಹ್ಯಾಂಡಲ್ಗೆ ಈ ರೀತಿಯಾದ ಚೈನಾ ಪೈಪಿಂಗ್ನ ಮಧ್ಯೆ ಇಟ್ಟು ಹೊಲಿತಾ ಇದ್ದೀನಿ, ಯಾಕೆಂದರೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಹೇಳಿ. ನಿಮ್ಮ ಹತ್ರ ಚೈನಾ ಪೈಪಿಂಗ್ ಇಲ್ಲ ಅಂತ ಹೇಳಿದ್ರೆ ಫೋಮು ಮತ್ತು ಜಾಲಿನ ಇಟ್ಬಿಟ್ಟು ಅಥವಾ ಲೈನಿಂಗ್ ವೇಸ್ಟ್ ಲೈನಿಂಗ್ ಇದ್ದರೆ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಫಸ್ಟು ಹ್ಯಾಂಡಲ್ನ ಸ್ಟಿಚ್ ಮಾಡಿ ಆದಮೇಲೆ 3.5 ಇಂಚಿಗೆ ಫಸ್ಟೇ ಮಾರ್ಕ್ ಹಾಕ್ಕೊಂಡಿದ್ವಿ. ಕೆಳಗಡೆಯಿಂದ ಈ ರೀತಿಯಾಗಿ ಇಟ್ಬಿಟ್ಟು ಹ್ಯಾಂಡಲ್ನ ಹೊಲಿಗೆ ಹಾಕ್ಕೊಳ್ಬೇಕು. ಮೇಲೆ ಸ್ವಲ್ಪ 1 ಇಂಚು ಬಿಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಇನ್ನೊಂದು ಪೀಸಿಗೂ ಕೂಡ ಇದೇ ರೀತಿಯಾಗಿ ಹ್ಯಾಂಡಲ್ನ ಇಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಈ ಪೀಸಿಗೂ ಕೂಡ ಮೊದಲೇ 3.5 ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೆ. ಮೇಲ್ಗಡೆ 1 ಇಂಚು ಬಿಟ್ಬಿಟ್ಟು ಹೊಲಿಗೆ ಹಾಕ್ಕೊಳ್ಬೇಕು. ಹ್ಯಾಂಡಲ್ನ ಸ್ಟಿಚ್ ಮಾಡ್ಕೊಂಡು ಆದ ನಂತರ ಒಂದು ಪೀಸನ್ನು ಈ ರೀತಿಯಾಗಿ 3 ಕಡೆ ಅಳತೆ ತಗೊಳ್ಬೇಕು. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ರೀತಿಯಾಗಿ ಅಳತೆ ಕರೆಕ್ಟಾಗಿ ತಗೊಳ್ಬೇಕು. ಇದರ ಅಳತೆ 39.5 ಇಂಚ್ ಬಂದಿದೆ. ನಾನು 1 ಇಂಚು ಎಕ್ಸ್ಟ್ರಾ ತಗೊಳ್ತೇನೆ. 41 ಇಂಚ್ ಅಳತೆ ಉದ್ದ ತಗೊಳ್ತೇನೆ. ಸ್ಕ್ರೀನ್ ಮೇಲೆ ನೋಡ್ತಿರೋ ರೀತಿ ಅಗಲ 6 ಇಂಚ್ ತಗೊಂಡಿದ್ದೇನೆ, ಉದ್ದ 41 ಇಂಚ್ ತಗೊಂಡಿದ್ದೇನೆ. ಫಸ್ಟ್ ಸ್ಟಿಚ್ ಮಾಡಿ ಆದಮೇಲೆ 6 ಇಂಚು 41 ಇಂಚಿದೆ.
ಫಸ್ಟೇ ಫೋಮು ಲೈನಿಂಗು ಹಾಕಿ ಸ್ಟಿಚ್ ಮಾಡ್ಕೊಂಡಿದ್ದೇನೆ. ಮೇನ್ ಫ್ಯಾಬ್ರಿಕ್ಕಿಗೆ ಈ ರೀತಿಯಾಗಿ ಫಸ್ಟು ಜಾಯಿಂಟ್ ಮಾಡ್ಕೊಳ್ಬೇಕು. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಈ ರೀತಿಯಾಗಿ ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಒಂದು ಸೈಡ್ ಸ್ಟಿಚ್ ಮಾಡಿ ಆದಮೇಲೆ ಇನ್ನೊಂದು ಸೈಡ್ನೂ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನೊಂದು ಪೀಸನ್ನು ಒಂದು ಸೈಡಿಂದ ಫಸ್ಟು ಕರೆಕ್ಟ್ ಅಳತೆ ಇರುತ್ತಲ್ಲ ಆ ಸೈಡಿಂದ ಇನ್ನೊಂದು ಸೈಡಿಗೆ ಸ್ಟಿಚ್ ಮಾಡ್ಕೊಳ್ಬೇಕು. ಏಕೆಂದರೆ ಎಕ್ಸ್ಟ್ರಾ ಬಂದರೆ ಕಟ್ ಮಾಡಲಿಕ್ಕೆ ಸರಿ ಹೋಗುತ್ತೆ. ಈ ರೀತಿಯಾಗಿ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಉಳ್ಕೊಂಡ್ರೆ ಇದನ್ನು ನಾವು ಕಟ್ ಮಾಡ್ಕೊಳ್ಬೋದು. ಹಾಗಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟಿರಬೇಕು. ಎಕ್ಸ್ಟ್ರಾ ಇರೋದನ್ನು ಕಟ್ ಮಾಡಿ ತೆಗಿತಾ ಇದ್ದೇನೆ. ನಾನಿಲ್ಲಿ ಪೈಪಿಂಗ್ ಕೊಡಲಿಕ್ಕೆ ಪ್ಲೈನ್ ಬಟ್ಟೆ ಉಪಯೋಗಿಸ್ತಾ ಇದ್ದೇನೆ. 2 ಅಥವಾ 2.5 ಇಂಚು ಅಗಲದ್ದು ಪೈಪಿಂಗ್ನ ಕಟ್ ಮಾಡಿಕೊಂಡು ತಗೊಳ್ಬೇಕು. ಈ ರೀತಿಯಾಗಿ ಫಸ್ಟು ಒಂದು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಒಂದು ಸೈಡು ಸ್ಟಿಚ್ ಮಾಡಿ ಆದಮೇಲೆ ಇನ್ನೊಂದು ಸೈಡು ಕೂಡ ಇನ್ನೊಂದು ಬಟ್ಟೆ ಬೇರೆ ಬಟ್ಟೆ ತಗೊಂಡು 3 ಕಡೆ ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ಟಿಚ್ ಮಾಡಿ ಆದಮೇಲೆ ಫೋಲ್ಡ್ ಮಾಡಿಕೊಂಡು ಫಸ್ಟ್ ಒಂದು ಫೋಲ್ಡು ಆಮೇಲೆ ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಪೈಪಿಂಗ್ನ ಕೊಡಬೇಕಾಗುತ್ತೆ. ಮೇಲಿಂದ ಕೆಳಗಡೆವರೆಗೂ ಈ ರೀತಿಯಾಗಿ ಪೈಪಿಂಗ್ನ ಕೊಡಬೇಕು. 2 ಸೈಡುವೆ ಇದೇ ರೀತಿಯಾಗಿ ಫೋಲ್ಡ್ ಮಾಡಿ ಹೊಲ್ಕೊಂಡು ಪೈಪಿಂಗ್ ಕೊಡಬೇಕಾಗುತ್ತೆ. 2 ಸೈಡುವೆ ಪೈಪಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡಿದ್ದೇನೆ. ಪೈಪಿಂಗ್ ಕೊಟ್ಟು ರೆಡಿ ಮಾಡ್ಕೊಂಡು ಆದಮೇಲೆ ಮೇಲ್ಗಡೆ ಸೈಡ್ ಪೀಸ್ನ ಈ ರೀತಿಯಾಗಿ ಅಳತೆ ತೊಗೊಳ್ಬೇಕು. ನಾನು ತೋರಿಸ್ತಿರೋ ರೀತಿ ಅಳತೆ ತೊಗೊಳ್ಬೇಕು. ಇದರ ಅಳತೆ ಬಂದು 5 ಇಂಚಿದೆ ಅಗಲ. ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಅಳತೆ ತೊಗೊಂಡಾಗ 5 ಇಂಚ್ ಅಗಲ ಇದೆ. ನಾನು ಅರ್ಧ ಇಂಚ್ ಎಕ್ಸ್ಟ್ರಾ 5.5 ಇಂಚ್ ತೊಗೊಳ್ತೇನೆ. ನಂತರ ಸೈಡ್ ಆದಮೇಲೆ ಮೇನ್ ಫ್ರಂಟಿಂದ ಯಾವುದಾದ್ರೂ ಸೈಡಿಂದ ಅಳತೆ ತೊಗೊಳ್ಬೇಕು. 12 ಇಂಚು ಅಗಲ ಬಂದಿದೆ. 12 ಇಂಚ್ ಅಗಲ ಬಂದಿದೆ. 12 ಇಂಚಿಗೆ ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ತೇನೆ. 5.5 ಇಂಚು ಅಗಲ ಮತ್ತು 12 ಇಂಚು ಉದ್ದದ್ದು ಒಂದು ಪೀಸ್ ಮೇನ್ ಫ್ಯಾಬ್ರಿಕ್ ತೊಗೊಳ್ಬೇಕಾಗುತ್ತೆ. ಇದನ್ನು ಸೆಂಟ್ರು ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. 2 ಸೈಡುವೆ ಈ ರೀತಿಯಾಗಿ ಸೆಂಟ್ರು ಮಾಡ್ಕೊಳ್ಬೇಕು. ಸೆಂಟ್ರು ಮಾಡಿಕೊಂಡು 2 ಪೀಸ್ ಮಾಡ್ಕೊಳ್ತಾ ಇದ್ದೇನೆ. 2 ಪೀಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸೇಮ್ ಅಳತೆ ಲೈನಿಂಗು ಮತ್ತು ಫೋಮ್ ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಳ್ಬೇಕು. 12.5 ಇಂಚದು ಒಂದು ಜಿಪ್ ಬೇಕಾಗುತ್ತೆ. ಮೇನ್ ಫ್ಯಾಬ್ರಿಕ್ ಮೇಲೆ ಜಿಪ್ಪನ್ನು ಉಲ್ಟಾ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ನಂತರ ಈ ರೀತಿಯಾಗಿ ಉಲ್ಟಾ ಇಟ್ಕೊಂಡು ಹೊಲಿಗೆನ ಒಳಗಡೆ ಮಾಡಿಬಿಟ್ಟು ಒಂದು ಟಾಪ್ ಸ್ಟಿಚ್ ಹೊಲ್ಕೊಳ್ಬೇಕು. ಟಾಪ್ ಸ್ಟಿಚ್ ಹೊಲ್ದೆ ಆದಮೇಲೆ ಸೀದಾ ಇಟ್ಕೊಳ್ಬೇಕು. ಇನ್ನೊಂದು ಪೀಸ್ನ ಜಿಪ್ ಮೇಲೆ ಉಲ್ಟಾ ಇಟ್ಬಿಟ್ಟು ಒಂದು ಹೊಲಿಗೆ ಹಾಕ್ಕೊಳ್ಬೇಕು. ಉಲ್ಟಾ ಇಟ್ಕೊಳ್ಬೇಕು. ಪುನಃ ಉಲ್ಟಾ ಇಟ್ಕೊಂಡು ಫೋಲ್ಡ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹೊಲ್ಕೊಂಡು ರನ್ನರ್ಸ್ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕು. ನಂತರ ರೆಡಿ ಮಾಡ್ಕೊಂಡಾದಮೇಲೆ ಸೈಡಿಂದ ಫಸ್ಟು ಸೈಡ್ ಬಾಕ್ಸ್ ಕೊಟ್ಟಿರ್ತೀವಲ್ಲ 2 ಸೈಡುವೆ ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಇಟ್ಕೊಂಡು 2 ಸೈಡು ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು. 2 ಸೈಡುವೆ ಸ್ಟಿಚ್ ಮಾಡಿ ಆದಮೇಲೆ ಫ್ರಂಟು ಇಂದ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಕರೆಕ್ಟಾಗಿ ಅಳತೆ ತೊಗೊಂಡಿದ್ರೆ ಈ ರೀತಿ 4 ಸೈಡು ಫಸ್ಟು ಸ್ಟಿಚ್ ಮಾಡ್ಕೊಳ್ಬೇಕು. 4 ಸೈಡು ಸ್ಟಿಚ್ ಮಾಡ್ಕೊಂಡು ಆದಮೇಲೆ ಯಾವುದಾದ್ರೂ ಒಂದು ಸೈಡಿಂದ ಈ ರೀತಿಯಾಗಿ ಸ್ವಲ್ಪ ತುದಿ ಫಸ್ಟು ಫೋಲ್ಡ್ ಮಾಡಿ ಇಟ್ಕೊಂಡು ಪೈಪಿಂಗ್ನ ಹಾಕ್ಕೊಳ್ಬೇಕು. ಈ ರೀತಿ ಫಸ್ಟು ಒಂದು ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಟಿಚ್ ಮಾಡಿ ಆದಮೇಲೆ ಇಲ್ಲಿ ಈ ರೀತಿಯಾಗಿ ನಾನು ತೋರಿಸ್ತಿರೋ ರೀತಿ ಫೋಲ್ಡ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಎಲ್ಲಿ ಸ್ಟಾರ್ಟ್ ಮಾಡಿ ಹೊಲಿಗೆ ಹಾಕಿರ್ತೀವಿ ಅಲ್ಲಿಂದನೇ ಶುರು ಮಾಡಿ ಫೋಲ್ಡ್ ಮಾಡಿ ಫಸ್ಟ್ ಒಂದು ಫೋಲ್ಡು ನಂತರ ಇನ್ನೊಂದು ಫೋಲ್ಡ್ ಮಾಡಿ ಹೊಲಿಗೆ ಹಾಕಿ ಪೈಪಿಂಗ್ ಕೊಟ್ಕೊಳ್ಬೇಕು. ಈಗ ಲಂಚ್ ಬ್ಯಾಗು ರೆಡಿ ಆಯಿತು. ಇದು ನೋಡಲಿಕ್ಕೆ ಕಷ್ಟ ಅನಿಸಿದ್ರೂ ತುಂಬಾ ಈಸಿ ಹೊಲೆಯೋದು. ನೀವು ಕರೆಕ್ಟಾದ ಅಳತೆ ಕಟ್ ಮಾಡಿಕೊಂಡೇ ಇಟ್ಕೊಂಡ್ರೆ ಫಸ್ಟು ಬಾಕ್ಸ್ ಕೊಟ್ಬಿಟ್ಟು ನಂತರ ಮೇಲ್ಗಡೆ ಪೀಸ್ ಕೊಟ್ಟು ತುಂಬ ಈಸಿಯಾಗಿ ಹೊಲ್ಕೊಳ್ಬೋದು. ಈ ರೀತಿಯಾಗಿ ನಾವೇ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಲಂಚ್ ಬ್ಯಾಗು ತುಂಬಾ ಬಾಳಿಕೆ ಬರುತ್ತೆ. ಮತ್ತು ವಾಟ್ರ್ ಬಾಟ್ಲು ಲಂಚ್ ಬಾಕ್ಸು ಎಲ್ಲ ಇಟ್ಕೊಂಡು ಹೋಗಲಿಕ್ಕೆ ತುಂಬ ಸ್ಪೇಸಿಯಸ್ ಆಗಿ ಇರುತ್ತೆ. ನಾವು ಈ ರೀತಿಯಾದ ಲಂಚ್ ಬ್ಯಾಗ್ ಹೊರಗಡೆ ತೊಗೊಳ್ಬೇಕು ಅಂದರೆ 400ಇಂದ 500 ಇರುತ್ತೆ. ಜಿಪ್ಪು ಫೋಮು ಮೇನ್ ಬಟ್ಟೆ ಇದ್ದರೆ ಈ ರೀತಿಯಾಗಿ ನಾವೇ ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆಗುತ್ತೆ. ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನಾನು ಜಾಸ್ತಿ ವಿಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಆದಷ್ಟು ಪ್ರಯತ್ನ ಪಟ್ಟು ನೆಕ್ಸ್ಟಿಂದ ಜಾಸ್ತಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೇನೆ.